ರಂಜಿತ್ 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 ಏನು ಬಂದಿದ್ದು ಏನೇ ನೀನು ಬಾಗಿಲು ತೆಗೆಯಲ್ಲ ಎಷ್ಟೊತ್ತಿಂದ ಬೆಳಿಗ್ಗೆ ಅದು ಬಿಡು ಬಾಡಿಗೆ ಹೋಗ್ಬಿಡ್ತೀಯ ಅದೇ ಅಣ್ಣ ಕೊಡಬೇಕಿತ್ತು. ಮೇ ಬಿ ಆಟೋ ಪೇ ಆಫ್ ಆಗಿರಬೇಕು. ಕೊಡ್ತೀನಿ ಈವ್ನಿಂಗ್ ಇಲ್ಲ ನಾಳೆ ಆಗ್ತದೆ. ಏನು ಕೊಡ್ತೀಯ ಏನೋ ಏನಿದು ರೂಮು ನಾನು ಕೊಟ್ಟಾಗ ಒಳ್ಳೆ ಅದ್ಮನೆ ಇದ್ದಂಗೆ ಇತ್ತದು. ಒಳ್ಳೆ ಕಸದ ತೊಟ್ಟಿ ಮಾಡ್ಕೊಂಡ್ಯಾ ಕ್ಲೀನ್ ಮಾಡ್ಕೊಂತೀಯ ಇಲ್ವಾ? ಹಿಂಗ್ಯಾಕೆ ಹೀಗ್ಯಾಕೆ ಅಂದರೆ ನಂಗೆ ಸಂಸಾರ ಇದೆ ಕಣಯ್ಯ. ಇಂಥರ ಬೇವರ್ಸಿ ಜೀವನ ಬಾಳ್ತಿಲ್ಲ ನಾನು. ಕೊಡ್ತೀನಿ ಅಂತ ಕೊಡ್ತೀನಿ. ಅದೇನು ಮಾಡ್ಬೇಕು ನಂಗೆ ಗೊತ್ತು. ಹೋಗು ಹೋಗು. ನಾನು ರಂಜಿತ್, ಬೆಂಗಳೂರು ಒಂದು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತೀನಿ. ಅಡ್ರೆಸ್ ಇದೆ, ಆದರೆ ಮನೆ ಅಂತ ಕರೆಯೋಕ್ಕೆ ಯಾರೂ ಇಲ್ಲ. ನನ್ನ ಲೈಫ್ ಸಿಂಪಲ್. ಬೆಳಿಗ್ಗೆ ಆಫೀಸ್, ಸಂಜೆ ಸಿಗರೇಟ್, ಮತ್ತು ರಾತ್ರಿ ನಿದ್ದೆ ಇಲ್ಲ. ಇದೇ ರಿಪೀಟ್, ದಿನ ಅದೇ ಸೈಕಲ್. ಆಫೀಸಲ್ಲಿ ಜನರು ನಗ್ತಾರೆ, ಮಾತಾಡ್ತಾರೆ, ವೀಕೆಂಡ್ಸ್ ಪ್ಲ್ಯಾನ್ ಮಾಡ್ತಾರೆ. ನಾನು ಟೈಮ್ ನೋಡ್ತೀನಿ, ಶಿಫ್ಟ್ ಮುಗಿಯೋದನ್ನ ಕಾಯ್ತೀನಿ, ಸಿಗರೇಟ್ ಸೇರ್ತೀನಿ. ಜನರು ಕೇಳ್ತಾರೆ, ಯಾಕೆ ಸ್ಮೋಕ್ ಮಾಡ್ತೀಯಾ ಅಂತ. ನಾನು ಅವಾಗ ನಗ್ತೀನಿ. ರಾತ್ರಿ ಮಲಗೋದು ಅದನ್ನು ನಾನು ಮರ್ತು ಬಿಟ್ಟಿದ್ದೀನಿ ಅನಿಸುತ್ತೆ. ಕೊನೆ ಸಲ 3 ತಿಂಗಳಿಂದ ಅನಿಸುತ್ತೆ ಮಲಗಿದ್ದು, ನನಗೂ ನೆನಪಿಲ್ಲ. ಅದಾದಮೇಲೆ ಕಣ್ಣು ಮುಚ್ಚಿದ್ರು ನೆನಪುಗಳು ಮುಚ್ಚಲ್ಲ, ಕನಸುಗಳು ದೂರದ ಮಾತು. ಕೆಲವರು ಬದುಕೋಕ್ಕೆ ಕೆಲಸ ಮಾಡ್ತಾರೆ, ನಾನು ಬದುಕಿದ್ದೀನಿ ಅಂತ ನಾನೇ ಹೇಳ್ಕೊಳ್ಳೋಕ್ಕೆ ಕೆಲಸ ಮಾಡ್ತೀನಿ. ಇಷ್ಟೇ ನನ್ನ ಜೀವನ, ಇದೇ ನನ್ನ ಸೈಕಲ್. ಅಣ್ಣ ಅಣ್ಣ, ನಾನೇನು ಬಿಲ್ಲೇ ಕಟ್ಟಲ್ವಾ ಇವನಿಗೆ? ಪ್ರತಿ ತಿಂಗಳು ಕರೆಕ್ಟಾಗಿ ಹಾಕ್ತೀನಿ. ಇವನು ಒಬ್ಬನು. ಇದು ಬೇರೆ ಕೈ ಕೊಟ್ಟು ಬಿಟ್ಟೋದ್ರು ನಾನ್ ಬಿಟ್ಟೋಗಲ್ಲ, ನೀನ್ ಬಿಟ್ಟೋಗಲ್ಲ ತಾನೆ. ನಾನ್ ಬಿಟ್ಟೋಗಲ್ಲ, ನೀನ್ ಬಿಟ್ಟೋಗಲ್ಲ. ನಾನ್ ಬಿಟ್ಟೋಗಲ್ಲ, ನೀನ್ ಬಿಟ್ಟೋಗಲ್ಲ ತಾನೆ. ನೀನ್ ಬಿಟ್ಟೋದ್ರು 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 ನಾನ್ ಬಿಟ್ಟೋಗಲ್ಲ, ನೀನ್ ಬಿಟ್ಟೋಗಲ್ಲ ತಾನೆ. ನೀನ್ ಬಿಟ್ಟೋದ್ರು
ಬಿಟ್ಟೋದ್ರು ನಾನ್ ಬಿಟ್ಟೋಗಲ್ಲ ನೀನ್ ಬಿಟ್ಟೋಗಲ್ಲ ತಾನೆ ನೀನ್ ಬಿಟ್ಟೋದ್ರು ನಾನ್ ಬಿಟ್ಟೋಗಲ್ಲ ನೀನ್ ಬಿಟ್ಟೋಗಲ್ಲ ತಾನೆ ನೀನ್ ಬಿಟ್ಟೋದ್ರು ನಾನ್ ಬಿಟ್ಟೋಗಲ್ಲ ನೀನ್ ಬಿಟ್ಟೋಗಲ್ಲ ತಾನೆ ನೀನ್ ಬಿಟ್ಟೋದ್ರು ನಾನ್ ಬಿಟ್ಟೋಗಲ್ಲ ನೀನ್ ಬಿಟ್ಟೋಗಲ್ಲ ತಾನೆ ಬಿಟ್ಟೋದ್ರು ನಾನ್ ಬಿಟ್ಟೋಗಲ್ಲ ನೀನ್ ಬಿಟ್ಟೋಗಲ್ಲ ತಾನೆ ನಾನ್ ಬಿಟ್ಟೋಗಲ್ಲ ನಾನ್ ಬಿಟ್ಟೋಗಲ್ಲ ನೀನ್ ಬಿಟ್ಟೋಗಲ್ಲ ತಾನೆ ನಾನ್ ಬಿಟ್ಟೋಗಲ್ಲ ನಾನ್ ಬಿಟ್ಟೋಗಲ್ಲ ನೀನ್ ಬಿಟ್ಟೋಗಲ್ಲ ತಾನೆ ನಾನ್ ಬಿಟ್ಟೋಗಲ್ಲ ನಾನ್ ಬಿಟ್ಟೋಗಲ್ಲ ನೀನ್ ಬಿಟ್ಟೋಗಲ್ಲ ತಾನೆ ಬೇಡ. ನಾನ್ ಬಿಟ್ಟೋಗಲ್ಲ ನೀನ್ ಬಿಟ್ಟು ನೀನ್ ಬೇಡ. ಹೌದು, ಸ್ಟೇಟಸ್ ಇಟ್ಟಿದ್ದಲ್ಲ, ಯಾರದು ರಿಪ್ ಅಂತ? ಅದ ನಮ್ಮ ಅಕ್ಕನ ಫ್ರೆಂಡ್. ಪಾಪ ಎಷ್ಟು ಲಾಯಲ್ ಆಗಿದ್ದ ಗೊತ್ತಾ. ಅವ್ನ ಗರ್ಲ್ ಫ್ರೆಂಡ್ ನೋಡಿದ್ರೆ ಬೇರೆಯವ್ರ ಜೊತೆ ಹೋಗಿ ಮದ್ವೆ ಆಗ್ಬಿಟ್ಟು ಬಂದ್ಬಿಟ್ಟಿದ್ದಾಳೆ. ಸೊ ಅವ್ನು ಸೂಸೈಡ್ ಮಾಡ್ಕೊಬಿಟ್ಟಿದ್ದಾನೆ. ಐ ಫೀಲ್ ಸೋ ಬ್ಯಾಡ್. ಪಾಪ ಅಲ್ವಾ? ಮತ್ತು ನೀನು ನನ್ನ ಬಿಟ್ಟೋಗಿ ನಿತ್ಯ ಪ್ಲೀಸ್, ನೀನ್ ಬಿಟ್ಟೋದ್ರು ನಾನ್ ಬಿಟ್ಟೋಗಲ್ಲ ನೀನ್ ಬಿಟ್ಟೋಗಲ್ಲ ತಾನೆ. ತಮಾಷೆ ಮಾಡಿದೆ. ನೀನ್ ಬಿಟ್ಟೋದ್ರು ನಾನ್ ಬಿಟ್ಟೋಗಲ್ಲ ನೀನ್ ಬಿಟ್ಟೋಗಲ್ಲ ತಾನೆ 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 ನಾನ್ ಬಿಟ್ಟೋಗಲ್ಲ ನೀನ್ ಬಿಟ್ಟೋಗಲ್ಲ ತಾನೆ ಚಿಕ್ಕ ವಯಸ್ಸಿನ ಅಪ್ಪ ಅಮ್ಮನ ಪ್ರೀತಿ ಇಲ್ಲದೆ ಬೆಳೆದವ್ರನ್ನ ಅಪ್ಪ ಅಮ್ಮ ಇದ್ರು ಬರೀ ಸ್ಕೂಲ್ ಕಳ್ಸಿದ್ರು. ಅಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ. ಕಾಲೇಜಿಗೆ ಬಂದೆ, ಅಲ್ಲಿ ನೀನ್ ಸಿಕ್ಕೆ, ನಿನ್ ಜೊತೆ ಚೆನ್ನಾಗಿ ಪರಿಚಯ ಆಯ್ತು. ಮುಂಚೆ ಜೀವನದಲ್ಲಿ ಯಾವತ್ತೂ ಆ ಥರ ಪ್ರೀತಿ ಸಿಕ್ಕಿಲ್ಲ ನನಗೆ. ಆ ಪ್ರೀತಿ ನೀನ್ ಕೊಟ್ಬಿಟ್ಟು ಮತ್ತೇಂತ ಕಿತ್ಕೊಂಡೋದು. ಒಂದೇ ಒಂದು ಮಾತು ಹೇಳಿ ಬಿಟ್ಟೋದೆ. ಯಾಕೆ ಬಿಟ್ಟೋದೆ? ನೀನು ಹೋದ್ಮೇಲೆ ನೀನು ಹುಡುಕ್ದೇ ಇರೋ ಜಾಗ ಇಲ್ಲ ಇರೋದು. ನೀನು ಹೋದ್ಮೇಲೆ ನಿನ್ನ ಜೊತೆ ಕಳೆದಿರೋ ಕ್ಷಣ ನೆನ್ಕೊಂಡೇ ಇರೋ ದಿನನೇ ಇಲ್ಲ. ಯಾಕೆ ಬಿಟ್ಟೋದೆ? ಈಗಲೂ ಕಾರಣ ಇಲ್ಲ, ಹೇಳಿಲ್ಲ, ಇನ್ನೂ ಗೊತ್ತಾಗಿಲ್ಲ ಕಾರಣ. ಯಾಕೆ ಬಿಡೋದೆ? ಹೋಗೋದೇನೋ ಹೋಗಿದ್ಯಾ, ಮತ್ತೆ ನನ್ನ ತಲೆಯಿಂದನೂ ಹೋಗ್ಬಿಡು. 3 ತಿಂಗಳಾಯ್ತು ನೆಮ್ಮದಿಯಾಗಿ ನಿದ್ದೆ ಮಾಡಿ ಕಣ್ಣು ಮುಚ್ಚಿ 3 ತಿಂಗಳಾಯ್ತು. ನನಗೂ ಎಲ್ರ ಥರ ಬದುಕಬೇಕು ಅಂತ ಆಸೆ ಇದೆ. ನೆಮ್ಮದಿಯಾಗಿ ಬದುಕಂಗಿಲ್ಲ. ನಿನ್ನ ನೆನಪು ನನ್ನ ತಲೆಯಿಂದ ಹೋಗ್ತಾ ಇಲ್ಲ. ಪ್ಲೀಸ್ ಹೋಗ್ಬಿಡು. ಹೋಗು 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 ಹೋಗು. ಹೋಗಮ್ಮ ಸಾಕು, ಹೋಗು. ಹೋಗು.